ಹರೇ ಶ್ರೀನಿವಾಸ. ಮಾಘ ಮಾಸದ ಮಾಘ ಪುರಾಣದಲ್ಲಿ ಇವತ್ತು 5ನೇ ಅಧ್ಯಾಯವನ್ನು ತಿಳಿಸ್ತಾ ಇದ್ದೀನಿ. ಮಹಾತ್ಮ, ನಾನು ಕಳೆದ ಜನ್ಮದಲ್ಲಿ ಪ್ರಜಾಮುನಿ ಎಂಬುವನ ಹೆಂಡತಿಯಾಗಿದ್ದೆ. ಆತ ವೇದಾಂಗಗಳನ್ನು ತಿಳಿದವನು, ಸರ್ವಧರ್ಮ ಪ್ರಿಯನೂ, ಜ್ಞಾನಿಯೂ, ಪಶು ಪಕ್ಷಿಗಳಲ್ಲಿ ದಯಾಪರನೂ, ಉಪಕಾರಿಯೂ ಆಗಿದ್ದನು. ನಾವು ಪವಿತ್ರ ನದಿಯಾದಂತಹ ಕಾವೇರಿ ತೀರದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ವಾಸವಾಗಿದ್ದೆವು. ನನ್ನ ಪತಿಗೆ ಮಾಘ ಮಾಸವೆಂದರೆ ತುಂಬ ಭಕ್ತಿ. ಅವನು ಆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದನು. ಒಂದು ದಿನ ನನ್ನನ್ನು ನನ್ನ ಪತಿ ಸ್ನಾನಕ್ಕೆ ಕರೆದನು. ಮಾಘ ಮಾಸದ ಅಧಿದೇವತೆಯಾದ ಶ್ರೀಹರಿಗೆ ಪೂಜಾದಿಗಳನ್ನು ಮಾಡಲು ಹೇಳಿದನು. ಈ ಪೂಜೆಗಾಗಿ ಆಶ್ರಮದಲ್ಲಿ ಸುಂದರವಾಗಿ ರಂಗೋಲಿ ಇರಿಸಿ ಮಂಟಪ ರಚಿಸಿ ನಡುವೆ ವಿಷ್ಣುಮೂರ್ತಿ ಸ್ಥಾಪಿಸಲು ಹೇಳಿದನು. ಪ್ರತಿದಿನವೂ ಸ್ನಾನ ಮಾಡಿ ಆತನ ಜೊತೆಗೆ ಶ್ರೀಹರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಮಾಘ ಪುರಾಣವನ್ನು ಆಲಿಸಲು ಹೇಳಿದನಲ್ಲದೆ ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡಬೇಕೆಂದು ತಿಳಿಸಿದನು. ಈ ವ್ರತವನ್ನು ಕೈಗೊಂಡಿದ್ದೇ ಆದರೆ, ಅರಿಷಡ್ವರ್ಗಗಳನ್ನು ಬಿಟ್ಟು ಪರಮಾತ್ಮನನ್ನು ಸೇವಿಸಿದ್ದೇ ಆದರೆ ಪಾಪ ಮುಕ್ತಳಾಗಿ ಇಹಲೋಕದಲ್ಲಿ ಸುಖಿಸಿ ಮೋಕ್ಷ ಪಡೆಯುವೆ ಎಂದು ಹೇಳಿದನು. ಆದರೆ ನಾನು ನನ್ನ ಪತಿಯ ಮಾತುಗಳಿಗೆ ಮಹತ್ವ ನೀಡದೆ, ಸ್ವಾಮಿ, ಇದೆಲ್ಲ ಯಾಕೆ ಮಾಡಬೇಕು? ಪಾಪ ಪುಣ್ಯಗಳು ಯಾವುವು? ಮಾಘ ಮಾಸವು ಚಳಿಗಾಲದ ಮಾಸ, ನೀರು ಮುಟ್ಟಲು ಕಷ್ಟವಾಗುತ್ತದೆ. ಅಂತಹುದರಲ್ಲಿ ಕೊರೆಯುವ ತಣ್ಣೀರಿನಲ್ಲಿ ಸ್ನಾನ ಹೇಗೆ ಮಾಡಲಿ? ನನಗಂತೂ ಬೆಳಿಗ್ಗೆ ಏಳುವುದೇ ಕಷ್ಟವಾಗುತ್ತದೆ. ಬಿಸಿಲು ಬರುವವರೆಗೂ ನಾನು ಆಶ್ರಮ ಬಿಟ್ಟು ಈಚೆಗೆ ಬರಲಾರೆ. ಮೇಲಾಗಿ ಒಂದು ವೇಳೆ ಚಳಿಯಲ್ಲಿ ನಾನು ಸ್ನಾನ ಮಾಡಿದ್ದೇ ಆದರೆ ನನ್ನ ಪ್ರಾಣ ಹೊರಟು ಹೋಗುವುದು. ಮಾಘ ಸ್ನಾನದಿಂದ ನಾನು ಸಾಯುವುದಾದರೆ ನಾನೇಕೆ ಆ ಸ್ನಾನವನ್ನು ಮಾಡಬೇಕು? ನನಗೆ ಅಂತಹ ಕಷ್ಟವಾದರೂ ಏನು ಒದಗಿದೆ? ನನ್ನನ್ನು ನೋಡಿಕೊಳ್ಳಲು ನೀವಿದ್ದೀರಿ. ಮಾಘ ಸ್ನಾನವೆಲ್ಲ ನಿಮಗೇ ಇರಲಿ, ನಾನು ಮಾತ್ರ ಮಾಘ ಸ್ನಾನ ಮಾಡಲಾರೆ ಎಂದು ಹೇಳಿಬಿಟ್ಟೆ. ನಾನು ದೃಢವಾಗಿ ನಿರ್ದುಷ್ಟವಾಗಿ ಈ ರೀತಿ ನುಡಿದುದು ಕೇಳಿ ನನ್ನ ಪತಿದೇವನಿಗೆ ಸಿಟ್ಟು ನೆತ್ತಿಗೇರಿತು. ನನ್ನ ಅವಿಧೇಯತೆಯನ್ನು ಕಂಡು ಹೌಹಾರಿದನು. ನಾನಾದರೂ ಪತಿ ಹೇಳಿದಂತೆ ನಡೆದುಕೊಳ್ಳಬೇಕಾದ ಸತಿಧರ್ಮವನ್ನು ಪಾಲಿಸಬೇಕಿತ್ತು. ಸಿಟ್ಟಾದ ನನ್ನ ಪತಿ ಕೂಡಲೇ, ಎಲವು ದುಷ್ಟಳೆ, ನನ್ನ ಪತ್ನಿಯಾಗಿ ಈ ರೀತಿಯಾಗಿ ನುಡಿಯಲು ನಿನಗೆಷ್ಟು ಧೈರ್ಯ ಬಂದಿತು? ನೀನೊಬ್ಬಳು ನಾರಿಯೇ, ಹೆಂಡತಿಯಾದವಳು ತನ್ನ ಪತಿಯ ಆಶ್ರಮದಲ್ಲಿದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಅನುಸರಿಸಿಕೊಂಡು ಹೋಗಬೇಕಾದದ್ದು ಇದು ಧರ್ಮ. ಒಂದು ವೇಳೆ ಪತಿಯಾದವನು ದುರ್ಮಾರ್ಗದಲ್ಲಿ ಹೋಗುತ್ತಿದ್ದರೆ ಆತನನ್ನು ಆ ರೀತಿ ವರ್ತಿಸದಂತೆ ನೋಡಿಕೊಳ್ಳಬೇಕು. ಪುಣ್ಯಪ್ರದವೂ ದೇಹ ಶುದ್ಧಿ ಮಾಡಿ ಪವಿತ್ರಗೊಳಿಸುವ ಸ್ನಾನವೂ ಆದ ಮಾಘ ಸ್ನಾನವನ್ನು ಮಾಡಲಾರೆ ಎನ್ನುವೆಯಾ? ಮಾಘ ಮಾಸಾಧಿಪತಿಯಾದಂತಹ ಶ್ರೀಹರಿಯ ಪೂಜೆ ಮಾಡಲು ಸಿದ್ಧತೆಯನ್ನು ಮಾಡಲಾರದೆ ಚಳಿಗೆ ಹೆದರಿ ತಿರಸ್ಕರಿಸುವೆಯಾ? ನಿನ್ನನ್ನು ದಂಡಿಸದೆ ನಿನಗೆ ಬುದ್ಧಿ ಬರುವುದಿಲ್ಲ. ನೀನು ನನಗೆ ಸತಿಯಾಗಿರಲು ಯೋಗ್ಯಳಲ್ಲ. ಇದೋ ನಿನ್ನನ್ನು ಶಪಿಸುತ್ತಿರುವೆ. ನೀನು ಕೃಷ್ಣವೇಣಿ ನದಿ ತೀರದ ನಿರ್ಜಲ ಪ್ರದೇಶದಲ್ಲಿರುವ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಒಂದು ಕಪ್ಪೆಯಾಗಿರು. ಇದೇ ನಿನಗೆ ಶಿಕ್ಷೆ ಎಂದು ಹೇಳಿಬಿಟ್ಟನು. ಆಗ ನನ್ನ ತಪ್ಪಿನ ಅರಿವಾಯಿತು. ತಕ್ಷಣ ನಾನು ನನ್ನ ಪತಿಯ ಕಾಲುಗಳಿಗೆ ಎರಗಿ ವಿಧವಾಗಿ ಪ್ರಾರ್ಥಿಸಿ ನನ್ನನ್ನು ಕ್ಷಮಿಸಿ ಈ ಶಿಕ್ಷೆಯಿಂದ ಪಾರು ಮಾಡಬೇಕೆಂದು ಬೇಡಿಕೊಂಡೆ. ಮುನಿಶಾಪ ಎಂದೂ ವ್ಯರ್ಥವಾಗುವುದಿಲ್ಲವಲ್ಲವೇ? ಆದರೆ ನಾನು ಜ್ಞಾನೋದಯ ಹೊಂದಿ ಕ್ಷಮೆ ಕೇಳಿದುದನ್ನು ಮನಗಂಡ ನನ್ನ ಪತಿ ಆದದ್ದು ಆಯಿತು. ಇನ್ನಾದರೂ ತಿಳುವಳಿಕೆ ಹೊಂದು. ಆದರೆ ನನ್ನ ಶಾಪ ವ್ಯರ್ಥವಾಗದು. ಒಂದು ಅವಧಿಯಷ್ಟೇ ಈ ಶಿಕ್ಷೆ ಅನುಭವಿಸಿ ಒಂದು ಮಾಘ ಶುಕ್ಲ ದಶಮಿಯಂದು ಕೃಷ್ಣವೇಣಿ ನದಿ ತೀರಕ್ಕೆ ಬರುವ ಗೌತಮ ಮುನಿಯನ್ನು ಕಂಡು ಆತನು ಹೇಳುವ ಮಾಘ ಮಾಸದ ಮಹಿಮೆಯನ್ನು ಕೇಳಿದಾಗ ನಿನ್ನ ಕಪ್ಪೆ ರೂಪವು ಹೋಗಿ ಸ್ತ್ರೀ ರೂಪ ಪಡೆಯುವೆ ಎಂದು ವಿಶಾಪವಿತ್ತನು. ಮುನಿ ಶಾಪದಂತೆ ನಾನು ಸ್ತ್ರೀ ರೂಪವನ್ನು ಕಳೆದುಕೊಂಡು ಕಪ್ಪೆಯಾಗಿ ಜನ್ಮ ತಳೆದೆ. ಕುಪ್ಪುತ್ತಾ ಬಂದು ಈ ನದಿ ತೀರದ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಸಾವಿರಾರು ವರ್ಷ ವಾಸ ಮಾಡುತ್ತಾ ಇದ್ದು ಬಿಟ್ಟೆನು. ಇಂದು ನಿಮ್ಮ ದರ್ಶನ ಭಾಗ್ಯದಿಂದ ಹಾಗೂ ನೀವು ಹೇಳಿದ ಮಾಘ ಪುರಾಣವನ್ನು ಕೇಳಿ ಸ್ತ್ರೀ ರೂಪವನ್ನು ಪಡೆದೆನು ಎಂದು ಹೇಳಿದಳು.
ಆಕೆಯ ಮಾತುಗಳನ್ನು ಕೇಳಿದ ಗೌತಮರು, ಸಾಧ್ವೀಮಣಿ, ಪತಿಯ ಮಾತು ಕೇಳದೆ ಮಾಘಸ್ನಾನವನ್ನು ಉಪೇಕ್ಷಿಸುವುದರಿಂದ ಇಂತಹ ದುಸ್ಥಿತಿ ಪ್ರಾಪ್ತವಾಯಿತು ನೋಡು ನಿನಗೆ. ಕಪ್ಪೆಯ ಜನ್ಮಕ್ಕಿಂತ ಬೇರಾವ ನರಕವಿದೆ ಹೇಳು. ಆದರೂ ಜಲವಾಸಿಯಾಗಿ ಇದ್ದಿದ್ದರೆ ನೀನು ಖಂಡಿತವಾಗಿ ಅವನನ್ನು ಸೇರುತ್ತಿದ್ದೆ. ಕಾರಣ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಪ್ರಾಣಿಗಳು ತಮಗರಿಯದೆಯೇ ಮಾಘಸ್ನಾನ ಮಾಡುವುದರಿಂದ ಅವುಗಳು ತಮ್ಮ ಕೀಳು ಜನ್ಮದಿಂದ ಮುಕ್ತಿ ಹೊಂದುವವು. ಆದರೆ ನೀನು ಪತಿಯ ಮಾತುಗಳನ್ನು ಉಪೇಕ್ಷಿಸುವುದರಿಂದ ಆತ ನಿನ್ನನ್ನು ಪೊಟರೆಯಲ್ಲಿ ವಾಸಿಸಿಕೊಂಡಿರುವ ಕಪ್ಪೆಯನ್ನಾಗಿ ಮಾಡಿದ. ಅಲ್ಲಿ ನೀರಿಲ್ಲದಿದ್ದುದರಿಂದ ನಿನಗೆ ಮುಕ್ತಿ ದೊರಕಲಿಲ್ಲ. ಇನ್ನಾದರೂ ತಿಳಿ, ಹೆಣ್ಣಾಗಿ ಹುಟ್ಟಿದವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ, ಯೌವನದಲ್ಲಿ ಪತಿಯ ರಕ್ಷಣೆಯಲ್ಲೂ, ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲೂ ಆಶ್ರಯವನ್ನು ಪಡೆದು ಜೀವಿಸಬೇಕು. ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಎಂದು ಶ್ರುತಿಗಳು ಸಾರುತ್ತಿವೆ. ಸ್ತ್ರೀಗೆ ಸ್ವತಂತ್ರವಿಲ್ಲ. ಆದುದರಿಂದ ನಿನ್ನ ತಿಳುವಳಿಕೆಯಂತೆ ಇಷ್ಟ ಬಂದಂತೆ ವರ್ತಿಸದೆ ಪತಿಯ ನೆರಳಿನಲ್ಲಿ ಬದುಕಬೇಕು. ಸ್ತ್ರೀಯಾದವಳು ಕೇವಲ ಪತಿ ಸೇವೆಯಿಂದಲೇ ಮೋಕ್ಷವನ್ನು ಪಡೆಯುತ್ತಾಳೆ, ಶ್ರೀಹರಿ ಸಾಯುಜ್ಯವನ್ನು ಪಡೆಯುತ್ತಾಳೆ. ಆಕೆಗೆ ಪತಿಯೇ ಪುಣ್ಯಸ್ಥಳ, ತೀರ್ಥ, ಗುರು, ದೈವ ಎಲ್ಲವೂ ಆಗಿರುತ್ತಾನೆ. ಪತಿ ಸೇವೆ ಬಿಟ್ಟು ಬೇರಾವ ವ್ರತಾದಿಗಳನ್ನು ಕೈಗೊಂಡರೂ ಆಕೆ ಉದ್ಧಾರವಾಗುವುದಿಲ್ಲ. ಯಾವ ಹೆಂಗಸು ತನ್ನ ಪತಿಗೆ ಅಧೀನಳಾಗಿ ಆತನ ಸೇವೆ ಮಾಡಿಕೊಂಡಿರುವಳೋ ಅವಳು ಐಹಿಕ ಸೌಖ್ಯವನ್ನು ಅನುಭವಿಸಿ ಮುಕ್ತಿಯನ್ನು ಪಡೆಯುತ್ತಾಳೆ. ಸ್ತ್ರೀಯರಲ್ಲಿ ಅನಸೂಯೆ, ಅರುಂಧತಿ, ಸಾವಿತ್ರಿ, ಸೀತೆ ಮೊದಲಾದವರು ಆದರ್ಶಪ್ರಾಯರಾಗಿದ್ದಾರೆ. ಪತಿಯನ್ನು ಅಲ್ಲಗಳೆಯುತ್ತಾ ಅವನೊಬ್ಬ ನಿರರ್ಥಕ ಎಂದೆಲ್ಲ ನಿಂದಿಸುತ್ತಾ ಉಪೇಕ್ಷಿಸಿದ ನಾರಿ ಕಡೆಗೆ ನರಕದಲ್ಲಿ ವಿಧವಿಧವಾದ ಕಷ್ಟಗಳನ್ನು ಅನುಭವಿಸುವಳು. ಆಕೆಗೆ ಮುಕ್ತಿ ಎಂಬುದೇ ಇರುವುದಿಲ್ಲ. ಆದುದರಿಂದ ನೀನು ಪತಿಯನ್ನು ಉಪೇಕ್ಷಿಸಿ ಕಪ್ಪೆಯಾದೆ. ಮಾಘ ಶುಕ್ಲ ದಶಮಿಯ ಪುಣ್ಯದಿನ ನಿನಗೆ ಮುಕ್ತಿ ದೊರೆಯಿತು. ಇನ್ನಾದರೂ ಮಾಘ ಸ್ನಾನ ಮಾಡಿ ವಿಷ್ಣು ಸಾಯುಜ್ಯವನ್ನು ಸೇರು. ಮಾಘ ಮಾಸದ ದಿನಗಳು ಪುಣ್ಯ ದಿನಗಳು. ಈ ದಿನಗಳಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಘ ಮಾಸದ ಕಥೆಯನ್ನು ಕೇಳಿದರೆ ಸಕಲ ಪಾಪಗಳೂ ದೂರವಾಗುವವು. ಮಾಘ ಮಾಸದಲ್ಲಿ ಯಾರೇ ಆಗಲಿ ಕೈಲಾದ ದಾನವನ್ನು ಮಾಡಬೇಕು. ಬ್ರಾಹ್ಮಣರಿಗೆ ದಾನ ಮಾಡುವವನು ಇಹಲೋಕದಲ್ಲಿ ಎಲ್ಲ ಸುಖವನ್ನು ಅನುಭವಿಸಿ ಕಡೆಗೆ ಸ್ವರ್ಗದಲ್ಲಿ ಅತ್ಯಂತ ಸುಖಿಯಾಗಿರುವನು ಎಂದು ಹೇಳಿದರು. ಗೌತಮರ ಮಾತುಗಳನ್ನು ಆಲಿಸಿದ ಪ್ರಜಾಮುನಿಯ ಪತ್ನಿಯು ಕೃಷ್ಣವೇಣಿ ನದಿಯಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಪುನೀತಳಾದಳು. ಗೌತಮರಿಂದ ಮಾಘ ಮಾಸ ಮಹಾತ್ಮೆಯನ್ನು ತಿಳಿದ ವೇಗರಥ ರಾಜನು ತಾನು ಕೃಷ್ಣವೇಣಿ ನದಿಯಲ್ಲಿ ಮಾಘ ಸ್ನಾನ ಮಾಡಿ ವೈಕುಂಠಾಧಿಪತಿಯು ಸಕಲ ಮುನಿಗಳಿಂದ ಪೂಜಿತನಾದವನೂ ಆದ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮಾಘ ಪುರಾಣವನ್ನು ಆಲಿಸಿ ಬಳಿಕ ರಾಜ್ಯ ಸುಖವನ್ನು ಕಂಡು ಕಡೆಗೆ ವೈಕುಂಠವನ್ನು ಸೇರಿ ನೆಲೆಸಿದನು. ಅವನಿಗೆ ಪುನರ್ಜನ್ಮವೇ ಒದಗಲಿಲ್ಲ. ಕೇಳಿದೆಯಾ ಪಾರ್ವತಿ? ಲಕ್ಷ್ಮೀನಾರಾಯಣ ವ್ರತ ಮಹಿಮೆ. ಮಾಘ ಮಾಸದ ಸ್ನಾನ, ಪೂಜೆ, ಪುರಾಣ ಶ್ರವಣ ಈ ವ್ರತಕ್ಕೆ ಸಮನಾದ ಇನ್ನೊಂದು ವ್ರತವಿಲ್ಲ. ಪ್ರತಿಯೊಬ್ಬ ಭೂಲೋಕದಲ್ಲಿ ಹುಟ್ಟಿದ ಮಾನವನು ಶ್ರದ್ಧಾಭಕ್ತಿಗಳಿಂದ ಮಾಘ ಸ್ನಾನವನ್ನು ಮಾಡಿ ಪಾಪಮುಕ್ತನಾಗಬೇಕು. ಅಂತಹವನಿಗೆ ದುಃಖ ಎಂಬುದು ಇರುವುದಿಲ್ಲ. ಮಾಘ ಪುರಾಣ ಓದುವವರು ಯಜ್ಞ ಮಾಡಿದ ಫಲ ಕಾಣುವರು. ಮಾಘ ಸ್ನಾನ ಮಹಿಮೆಯೇ ಅಂತಹದು ಎಂದು ಶಂಕರನು ಶಾಂಭವಿಗೆ ಹೇಳಿ ಅವಳಿಗೆ ಸಂತೋಷವನ್ನುಂಟು ಮಾಡಿದನು. ಇತಿಶ್ರೀ ಮಾಘ ಪುರಾಣ 5ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.